ಬೌಳಿ ಮಕ್ಕಳು ಶೂಟಿಂಗ್ ವಿಡಿಯೋನ ಲೀಕ್ ಮಾಡಿದ್ದಾರೆ. ಹೌದು ಬಾಸ್, ನೀವಿವಾಗ ಕೇಳ್ತಿರೋದು ನಿಜ. ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ಬಿಲ್ಲರ್ ರಂಗ ಭಾಷಾ ಸಿನಿಮಾ ಮೇಲೆ ಭಾಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಕಿಚ್ಚ ಸುದೀಪ್ ರವರ ಶೂಟಿಂಗ್ ಮಾಡೋದ್ರಲ್ಲಿ ಆ ಒಂದು ವೇಳೆಯಲ್ಲಿ ಯಾರೋ ಒಬ್ಬರು ಶೂಟಿಂಗ್ ವಿಡಿಯೋನ ಲೀಕ್ ಮಾಡಿದ್ದಾರೆ. ಹೌದು, ಅದೇ ವಿಡಿಯೋ ಬಗ್ಗೆ ನಾನಿವಾಗ ಮಾತಾಡ್ತಾ ಇರೋದು. ಆ ಒಂದು ವಿಡಿಯೋನ ಇಲ್ಲಿ ಪ್ಲೇ ಮಾಡೋದ್ರಿಂದ ಕಾಪಿರೈಟ್ ಬರೋ ಚಾನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಫೋಟೋಸ್ ಮಾತ್ರ ಪ್ಲೇ ಮಾಡ್ತೀನಿ. ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಕ್ಕೂ ಮುಂಚೆ ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಹೆಚ್ಚಿನ ವಿಡಿಯೋಗಳನ್ನು ಅಪ್ಡೇಟ್ಸ್ಗಳನ್ನು ಮಾಡೋ ಪ್ರಯತ್ನನ ನಾವು ಮಾಡ್ತೀವಿ. ಬಿಲ್ಲರ್ ರಂಗ ಭಾಷಾ ಸಿನಿಮಾದ ಪ್ರತಿ ಅಪ್ಡೇಟ್ಸ್ ಬಗ್ಗೆ ಕೂಡ ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೀವಿ. ಇವನ್ ಸಿನಿಮಾದಲ್ಲಿ ನಮಗೆ ಗೊತ್ತಿರೋರೊಬ್ಬರು ಇರೋದ್ರಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು ನಾವು ಮುಂಚಿತವಾಗಿ ಬಿಟ್ಕೊಟ್ಟಿದ್ದೇವೆ. ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿ, ಅಲ್ಲಿ ಎಲ್ಲ ವಿಡಿಯೋಸ್ಗಳು ಕೂಡ ಇದ್ದಾವೆ. ದಯವಿಟ್ಟು ಚೆಕ್ಔಟ್ ಮಾಡಿ, ಆ ಒಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ನಾವು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳನ್ನು ಕೊಟ್ಟೇ ಕೊಡ್ತೀವಿ. ಇನ್ನು ಸಿನಿಮಾದಾಗಿ ಸಂಬಂಧಪಟ್ಟಂತೆ ಹೇಳೋದಾದರೆ ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಆಲ್ರೆಡಿ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಒಂದು ಹಾಲಿವುಡ್ ಲೆವೆಲ್ನ VFX ಅದು ಕೂಡ ಬರೀ 100 ಕೋಟಿಯಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಹಾಗೆ ಬಿಲ್ಲರ್ ರಂಗ ಭಾಷಾ ಸಿನಿಮಾದಲ್ಲೂ ಕೂಡ ಒಂದು ದೊಡ್ಡ ನಿರೀಕ್ಷೆ ಇದೆ. ವಿಕ್ರಾಂತ್ ರೋಣ ಸಿನಿಮಾದ 10 ಪಟ್ಟು ದೊಡ್ಡದಾಗಿ ಸಿನಿಮಾದ ಸ್ಟೋರಿ, ಸಿನಿಮಾದ VFX ವರ್ಕ್ಗಳು ನಡೀತಾ ಇದ್ದಾವೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಇನ್ನು ಪ್ರೊಡಕ್ಷನ್ ಹೌಸ್ ಕೂಡ ಸಾಕಷ್ಟು ಬಂಡವಾಳನ ಹೂಡಿದೆ. ಅವ್ರಿಗೂ ಕೂಡ ಒಂದು ಒಳ್ಳೆ ನಂಬಿಕೆ ಇದೆ ಆ ಒಂದು ಸ್ಟೋರಿ ಮೇಲೆ, ಆ ಒಂದು ಶೂಟಿಂಗ್ ಮೇಲೆ. ಆಲ್ಮೋಸ್ಟ್ 40% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸಿನಿಮಾದ ರಿಲೀಸ್ ಡೇಟನ್ನು ಆಲ್ರೆಡಿ ಪ್ರೊಡ್ಯೂಸರ್ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಆಲ್ರೆಡಿ ವಿಡಿಯೋಸ್ನ ಮಾಡಿರ್ತೇವೆ. ಕಮೆಂಟ್ ಬಾಕ್ಸ್ನ ಚೆಕ್ಔಟ್ ಮಾಡಿ. ಇನ್ನು ಈ ಒಂದು ಲೀಕ್ಡ್ ವಿಡಿಯೋ ಬಗ್ಗೆ ಮಾತಾಡಲೇಬೇಕು. ಹೌದು, ಕಿಚ್ಚ ಸುದೀಪ್ ರವರು ಈ ಒಂದು ಸಿನಿಮಾದಲ್ಲಿ ಸೂಪರ್ ಹೀರೋ ಆಗಿರ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿತ್ತು. ಆದರೆ ಕಿಚ್ಚ ಸುದೀಪ್ ರವರು ಸೂಪರ್ ಹೀರೋ ಆದರೆ ಹೇಗೆ ಕಾಣ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಾನಿಲ್ಲಿ ವಿಡಿಯೋ ಪ್ಲೇ ಮಾಡಿದ್ರೆ ನನಗೆ ಕಾಪಿರೈಟ್ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಫೋಟೋಸ್ ಮಾತ್ರ ಸ್ಕ್ರೀನ್ಶಾಟ್ ತಗೊಂಡು ಹಾಕಿರ್ತೀನಿ. ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಲ್ಲರ್ ರಂಗ ಭಾಷಾ ಸಿನಿಮಾದಲ್ಲಿ ಇಲ್ಲಿ ಯಾರೋ ಒಬ್ಬರು ಶೂಟಿಂಗ್ ಮಾಡ್ತಾ ಇದ್ದಾರೆ. ಅವರ ಡ್ರೆಸ್ ಕೋಡನ್ನು ಅವರು ಟ್ರಯಲ್ ನೋಡ್ತಾ ಇದ್ದಾರೆ. ಈ ಒಂದು ವೇಳೆಗೆ ಕ್ಯಾಮ್ರಾ ಆ್ಯಂಗಲ್ನಿಂದ ಯಾರೋ ಒಬ್ಬರು ಗೊತ್ತಿಲ್ಲದೇ ರೆಕಾರ್ಡನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕಿಚ್ಚ ಸುದೀಪ್ ರವರು ಸೂಪರ್ ಹೀರೋ ಆಗಿ ಯಾವ ರೇಂಜ್ಗೆ ಕಾಣ್ತಾ ಇದ್ದಾರೆ ಅಂತ. ಇದನ್ನು HD ಪಿಕ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ, ಮತ್ತು ಇಲ್ಲಿರೋ ಜನರನ್ನು ರಿಮೂವ್ ಮಾಡಿ ಕೂಡ ತೋರಿಸ್ತೇನೆ. ಮೊದಲು ಈ ಒಂದು ಫೋಟೋನ ಸರಿಯಾಗಿ ಗಮನಿಸಿ. ನಿಜವಾಗ್ಲೂ ಸೂಪರ್ ಹೀರೋ ಥರ, ಸೂಪರ್ ಸ್ಟಾರ್ 2209ನೇ ಇಸ್ವಿಯಲ್ಲಿ ಪ್ರಪಂಚ ಹೇಗಿರಲಿದೆ, ಮನುಷ್ಯ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ, ಟೆಕ್ನಾಲಜಿ ಎಷ್ಟು ಅಪ್ಡೇಟ್ ಆಗಿರುತ್ತೆ ಅನ್ನೋದನ್ನು ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕಿಚ್ಚ ಸುದೀಪ್ ರವರ ಕಾಸ್ಟ್ಯೂಮ್ ಕೂಡ ರೆಡಿಯಾಗಿರ್ತಕ್ಕಂಥದ್ದು. ಈ ಒಂದು ಕಾಸ್ಟ್ಯೂಮ್ನ HD ಪಿಕ್ ನೋಡೋಣ ಬನ್ನಿ. ಈ ಒಂದು ವಿಡಿಯೋನ ಯಾವ ಬೋಳಿ ಮಗ ವಿಡಿಯೋ ಮಾಡ್ದ ಅಂತ ಗೊತ್ತಿಲ್ಲ, ಆದರೆ ನನಗೆ ಒಂದು ಇನ್ಸ್ಟಾ ಅಕೌಂಟಲ್ಲಿ ಈ ಒಂದು ವಿಡಿಯೋ ಸಿಕ್ತು. ನಾನು ತಕ್ಷಣಕ್ಕೆ ಸ್ಕ್ರೀನ್ಶಾಟ್ ತೊಗೊಂಡು ಈ ಒಂದು ವಿಡಿಯೋನ ಹಾಕಿದ್ದೇನೆ. ನೀವಿನ್ನೂ ಆ ಒಂದು ವಿಡಿಯೋಗೆ ರಿಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ರಿಪೋರ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈ ಒಂದು ವಿಡಿಯೋ ಒರಿಜಿನಲ್ ಆಗಿದ್ದರೂ ಕೂಡ AI ಯೂಸ್ ಮಾಡಿಕೊಂಡು ಇದನ್ನು HD ಮಾಡಿದ್ದೇನೆ. ಸೊ ಈ ಒಂದು ವಿಡಿಯೋ ಎಷ್ಟು ಕ್ಲಾರಿಟಿ ಇಲ್ಲ, ಅಷ್ಟೊಂದು ಕ್ಲಾರಿಟಿ ಇಲ್ಲ, ಆದರೂ ಕೂಡ ಈ ಒಂದು ಪೋಸ್ಟರನ್ನು ಗಮನಿಸ್ತಾ ಇರ್ಬೋದು. ಒಬ್ಬ ಸೂಪರ್ ಸ್ಟಾರ್, ಸೂಪರ್ ಹೀರೋ ಆಗಿ ಒಂದು ಸಿನಿಮಾದಲ್ಲಿ ಹೇಗೆ ಕಾಣ್ತಾರೆ ಅನ್ನೋದನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಅನೂಪ್ ಭಂಡಾರಿ ಅವರ ವಿಷನ್ ಯಾವ ರೀತಿ ಇದೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕಿಚ್ಚ ಸುದೀಪ್ ಅವರು ಶೂಟಿಂಗ್ಗೋಸ್ಕರ, ಸಿನಿಮಾಗೋಸ್ಕರ ಅವರ ಕಾಸ್ಟ್ಯೂಮ್ನ ಟ್ರಯಲ್ನ ನೋಡ್ತಾ ಇದ್ದಾರೆ. ಆ ಒಂದು ವೇಳೆ ಶೂಟ್ ಮಾಡಿದ್ದಾರೆ. ಹಿಂದಗಡೆ ಗ್ರೀನ್ ಸ್ಕ್ರೀನ್ ಕೂಡ ನಾವಿಲ್ಲಿ ನೋಡ್ತಾ ಇರ್ಬೋದು. ಡೆಫಿನೆಟ್ಲಿ VFX ವರ್ಕ್ಗೋಸ್ಕರ ಈ ಒಂದು ಗ್ರೀನ್ ಸ್ಕ್ರೀನ್ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಇವರು AI ಮೂಲಕ ಸಿನಿಮಾನ ಮಾಡೋದಾದರೆ VFX ಅವಶ್ಯಕತೆ ಇರೋದಿಲ್ಲ, AI ಜನರೇಟ್ ಮಾಡಿಕೊಡುತ್ತೆ. ಆದರೆ ಇಲ್ಲಿ ಸಿನಿಮಾದ ಸೆಟ್ಸ್ಗಳನ್ನು ರಿಯಲಿಸ್ಟಿಕ್ ಆಗಿ ಹಾಕ್ತಾ ಇರೋದ್ರಿಂದ ಇಲ್ಲಿ ಭರ್ಜರಿ ಖರ್ಚು ವೆಚ್ಚ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಲೀಕ್ ಫೋಟೋ ನೋಡಿದ್ರೆ ನಿಮಗೆ ಏನಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.